ಹಲೋ ವೀಕ್ಷಕರೇ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸುಲಭವಾಗಿ ಮನೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಿರೀಟವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲಿನೂ ಸ್ಕಿಪ್ ಮಾಡಿದಿರಾ, ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ಕಿರೀಟ ನಾನು ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ನೋಡಿ. ಕೆಳಗಡೆಗೆ ರೌಂಡಾಗಿ ರಿಂಗ್ ಥರ ಬಂದಿದೆ. ಇದನ್ನು ನಾವು ತೆಂಗಿನಕಾಯಿಗೆ ಜುಟ್ಟಿಗೆ ಹಾಕಿದಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಯಾವ ಒಂದು ಹೈಟ್ಗೆ ಬೇಕು, ಯಾವ ಥರ ನಾವು ಅದಕ್ಕೆ ಸೆಟ್ ಮಾಡಬೇಕು, ತೆಂಗಿನ ಜುಟ್ಟು ದಪ್ಪ ಇರ್ಬೋದು ಅಥವಾ ಸಣ್ಣ ಇರ್ಬೋದು, ಉದ್ದ ಇರ್ಬೋದು, ಗಿಡ್ಡದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಕಿರೀಟ ತುಂಬ ನೀಟಾಗಿ ಚೆನ್ನಾಗಿ ಸೆಟ್ ಆಗುತ್ತೆ. ಆ ಥರ ಈ ಒಂದು ಕಿರೀಟವನ್ನು ನಾವು ಈ ಥರ ಬೆಂಡ್ ಮಾಡಿಕೊಂಡು ಇದಕ್ಕೆ ಸೆಟ್ ಮಾಡಿ ಇಟ್ಕೋಬೋದು. ಆ ಥರ ನಾನು ಇವತ್ತಿನ ಒಂದು ಈ ಕಿರೀಟವನ್ನು ರೆಡಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗಾಗಿ ಯಾರನ್ನೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿದೆ ಕಿರೀಟ. ಇಲ್ಲಿ ಮಕ್ಕಳೆಲ್ಲನೂ ಕೂಡ ಆಟ ಆಡ್ತಾರಲ್ಲ, ಆ ಥರದ ಒಂದು ರಿಂಗಿಗೆ ಇಲ್ಲಿ ನಾನು ಈ ಕಿರೀಟವನ್ನು ರೆಡಿ ಮಾಡಿದ್ದೀನಿ. ಈಗ ನೋಡಿ, ಇದು ಒಂದು ನಾನು ವಿಸಿಟಿಂಗ್ ಕಾರ್ಡು ಅಥವಾ ಮದುವೆ ಕಾರ್ಡ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಅದ್ರ ಮೇಲೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಒಂದು ಪ್ಲೇಟನ್ನು ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಈ ಥರ ಒಂದು ಬ್ಲೇಡ್ ಬರುತ್ತೆ, ಆ ಬ್ಲೇಡಿನ ಮುಖಾಂತರ ಇದನ್ನು ನಾವು ಕಟ್ ಮಾಡ್ಕೊಂಡು ಬಿಡಬೇಕು ನೀಟಾಗಿ. ಇನ್ನು ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಸೈಜ್ ಮಾಡ್ಕೋಬೋದು. ಮೀಡಿಯಮ್ ಸೈಜು ಅಂತಂದರೆ ಈ ಥರ ಒಂದು ಪ್ಲೇಟ್ ಇಟ್ಕೊಂಡು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಇದ್ರ ಮೇಲೆ ನಾವು ಈ ಥರ ಒಂದು ಮಕ್ಕಳ ಆಟ ಆಡೋದೇನು ರಿಂಗ್ ಇರುತ್ತಲ್ಲ, ಇದು ವೇಸ್ಟ್ ಆಗಿರುತ್ತೆ. ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಆಟ ಆಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಬಿಸಾಕ್ತಾರೆ. ಅಂಥದ್ದೊಂದು ರಿಂಗನ್ನು ತಗೊಂಡು ಅದನ್ನು ಇಟ್ಟು ಮಾರ್ಕ್ ಮಾಡಿಬಿಟ್ಟು ಪುನಃ ನಾವು ಅದನ್ನು ಕೂಡ ಇವಾಗ ಈ ಥರ ಬ್ಲೇಡ್ನಿಂದ ಕಟ್ ಮಾಡಿಬಿಡ್ಬೇಕು. ಇದು ಕೂಡ ಮಧ್ಯಭಾಗದಲ್ಲಿ ಆವಾಗ ಆ ರಿಂಗ್ಗೆ ನಾವು ಡೆಕೋರೇಷನ್ ಮಾಡಿದಾಗ ಅದು ಮಧ್ಯದಲ್ಲಿ ನೀಟಾಗಿ ಸೆಟ್ ಆಗುತ್ತೆ. ಈಗ ನೋಡಿ, ಈ ಥರ ಸೆಟ್ ಮಾಡಬೇಕು ಇದನ್ನು. ಈಗ ಇದನ್ನು ಅಷ್ಟೇ ಆ ಸೈಡ್ಗೆ ಈ ಸೈಡ್ಗೆ ಕಟ್ ಮಾಡ್ಕೊಂಡು ಬಿಡಬೇಕು. ಯಾಕೆಂತಂದರೆ ಇದು ಮಧ್ಯಭಾಗದಲ್ಲಿ ಬರುತ್ತೆ. ಇದು ತೆಂಗಿನಕಾಯಿ ಜುಟ್ಟು ಏನಿರುತ್ತಲ್ಲ ಆ ಒಂದು ಭಾಗದಲ್ಲಿ ಬರೋ ಕಾರಣದಿಂದ ಇದನ್ನು ನಾವು ಕಟ್ ಮಾಡ್ಕೊಂಡು ಬಿಡಬೇಕು. ಹುಷಾರಾಗಿ ಕಟ್ ಮಾಡಬೇಕು. ಬ್ಲೇಡು ತುಂಬ ಚೂಪಾಗಿರುತ್ತೆ. ಇದು ಈ ಒಂದು ಬ್ಲೇಡು ನಿಮಗೆ ಆನ್ಲೈನಲ್ಲೇನೂ ಕೂಡ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲಾಗಿರ್ಬೋದು ಅಥವಾ ಮಿಂತ್ರನಲ್ಲಾಗಿರ್ಬೋದು, ಅಮೆಜಾನಾಗಿರ್ಬೋದು. ಈ ಬ್ಲೇಡು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೀನಿ. ಇದೇನು ರೇಟು ಜಾಸ್ತಿ ಇರಲ್ಲ, ತುಂಬ ಕಡಿಮೆನೇ ಇರುತ್ತೆ. ಈಗ ಆ ಒಂದು ರಿಂಗಿಗೆ ಸುತ್ತೋದಕ್ಕೆ ಇಲ್ಲಿ ಬ್ಲ್ಯಾಕ್ ಬಟ್ಟೆಯನ್ನು 1 ಇಂಚಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲ ಫೆವಿಕಾಲ್ನ ಹಚ್ತಾ ಇದ್ದೀನಿ ನೋಡಿ. ಫೆವಿಕಾಲ್ ಹಚ್ಬಿಟ್ಟು ಒಳಗಡೆಗೆ ಫಸ್ಟು ನಾವು ಆ ಒಂದು ಬಟ್ಟೆನ ಅಂಟಿಸ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ಸುತ್ತರಿಸ್ತಾ ಪೂರ್ತಿ ಕೊನೆವರೆಗೂ ಕೂಡ ಇದೇ ಥರ ನಾವು ಫೆವಿಕಾಲನ್ನು ಹಚ್ಚಿ ಎಲ್ಲನೂ ಕೂಡ ನೀಟಾಗಿ ಸುತ್ಕೊಂಡು ಬಿಡಬೇಕು. ಇದು ಒಂದು ಲೇಯರ್ ಆಯಿತು. ಈ ಒಂದು ಲೇಯರು ನೀಟಾಗಿ ಈ ಥರ ಸುತ್ತಿದ ಮೇಲೆ ಅದು ನೀಟಾಗಿ ಅಂಟ್ಕೊಂಡು ಬಿಡುತ್ತೆ ಫೆವಿಕಾಲ್ ಹಾಕಿ ಸುತ್ತಿರೋದ್ರಿಂದ. ಮತ್ತೆ ಪುನಃ ನಾವು ಇನ್ನೂ 1 ಇಂಚಷ್ಟು ಈ ಥರ ಒಂದು ಬ್ಲ್ಯಾಕ್ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲೇಯರ್ನ ಅದ್ರ ಮೇಲೆ ಅದೇ ಥರ ಸುತ್ಕೊಂಡು ಬಿಡಬೇಕು. ಈಗ ನೋಡಿ, ಒಂದು ಸಣ್ಣ ಗೋಲ್ಡನ್ ಕಲರ್ ಲೇಸನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ರಾಜ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಇದು ಒಂದು ಬಂಡಲ್ಲು ಲೇಸ್ ಬಂದು ಕೇವಲ 30 ರೂಪಾಯಿಗೆ ಸಿಗುತ್ತೆ. ಇದು ತುಂಬಾ ಕಡಿಮೆ ರೇಟು. ಇದನ್ನು ಅಷ್ಟೇ ಸ್ಟಾರ್ಟಿಂಗಲ್ಲಿ ಫೆವಿಕಾಲ್ ಹಚ್ಬಿಟ್ಟು ಅಂಟಿಸ್ಬಿಟ್ಟು ಆಮೇಲೆ ನಮಗೆ ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ಇದನ್ನು ಈ ಥರ ಸುತ್ಕೊಳ್ತಾ ಹೋಗಬೇಕು. ಸುತ್ತಬಿಟ್ಟು ಕೊನೆಯಲ್ಲಿ ಇದನ್ನು ಗಂಟು ಹಾಕ್ಕೋಬೇಕು. ಇದು ಕೂಡ ನೋಡಿ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ನಿಮಗೆ ಇನ್ನೂ ಅಗಲ ಇರೋವಂಥ ಲೇಸು ಬೇಕಂದ್ರೂ ಹಾಕ್ಕೋಬೋದು, ಅಥವಾ ಇದೇ ಥರ ಚಿಕ್ಕದಾಗಿರೋದೇ ಚೆನ್ನಾಗಿರುತ್ತೆ ಅನ್ನೋದಾದರೆ ಚಿಕ್ಕದಾಗಿದೆ ಹಾಕ್ಕೋಬೋದು. ನಾನು ಇದರಲ್ಲಿ ನನ್ನ ಹತ್ರ ಚಿಕ್ಕದಾಗಿತ್ತು, ಹಾಗಾಗಿ ನಾನು ಇದೇ ಲೇಸನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ರೆಡಿ ಆಯಿತು. ಈಗ ಇದಕ್ಕೆ ಕೊನೆಯಲ್ಲಿ ನಾವು ಒಂದು ಸ್ವಲ್ಪ ಸೂಜಿ ದಾರನ ತೊಗೊಂಡ್ಬಿಟ್ಟು ಹೊಲ್ಕೊಂಡ್ಬಿಟ್ಟು ಈಗ ಇದಕ್ಕೆ ಮಧ್ಯಭಾಗದಲ್ಲಿ ಮುತ್ತುಗಳನ್ನು ಹೊಲ್ಕೋಬೇಕು ನೋಡಿ. ಒಂದು ವೈಟ್ ಮುತ್ತು ಹಾಗೆ ಒಂದು ಗೋಲ್ಡನ್ ಮುತ್ತನ್ನು ತಗೊಂಡು ಮತ್ತೆ ಅಲ್ಲಿ ಸ್ವಲ್ಪ ಸಣ್ಣದಾಗಿ ಹೊಲ್ಕೊಂಡು
ಈಗ ಮತ್ತೆ ನಾವು ಸುಮಾರು ಒಂದು 4-5 ಮುತ್ತುಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಟ್ಟಿಗೆನೇ ಹೊಲ್ಕೋಬೇಕು. ಈ ಥರ ಮಾಡೋದ್ರಿಂದ ಮುತ್ತು ಆ ಕಡೆ ಈ ಕಡೆ ಏನು ಹೋಗೋದಿಲ್ಲ. ಅದರಿಂದ ಈ ಥರ ನಾವು ಸ್ವಲ್ಪ ದೂರದಲ್ಲಿ ಇದನ್ನು ಹೊಲ್ಕೊಳ್ತಾ ಹೋಗಬೇಕು. ಇದು ಮಧ್ಯದಲ್ಲಿ ಈ ಥರ ಮುತ್ತು ಹೊಲಿಯೋದ್ರಿಂದ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕೂಡ ಇರುತ್ತೆ. ಮುತ್ತು ಅಷ್ಟೇ, ನಿಮ್ಗೆ ಇನ್ನೂ ದೊಡ್ಡದು ಬೇಕು ಅಂದರೆ ದೊಡ್ಡದು ಹಾಕ್ಕೋಬೋದು, ಇಲ್ಲ ಸಣ್ಣದು ಬೇಕು ಅಂತಂತಂದರೆ ಸಣ್ಣದು ಬೇಕಾದರೂ ಹಾಕ್ಕೋಬೋದು. ನೋಡಿ ಈ ಥರ ಕಾಣುತ್ತೆ. ಈಗ ಒಟ್ಟಿಗೆ 4-5 ಮುತ್ತುಗಳನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ವೈಟ್ ಮುತ್ತು ಹಾಗೆ ಒಂದು ಗೋಲ್ಡನ್ ಮುತ್ತು ಪೂರ್ತಿಯಾಗಿ ಅದೇ ಥರ ಹೊಲ್ಕೊಂಡು ಮಧ್ಯದಲ್ಲಿ ಅಲ್ಲಲ್ಲಿ ಹೊಲ್ಕೊಂಡು ಇವಾಗ ಕೊನೆಯಲ್ಲಿನೂ ಕೂಡ ಸೇಮ್ ಅದೇ ಥರ ಪೋಣಿಸ್ಕೊಂಡು ಎಂಡಲ್ಲಿ ನಾವು ಅದನ್ನು ಗಂಟು ಹಾಕ್ಕೊಂಡು ಬಿಡಬೇಕು. ಈಗ ನೋಡಿ ಕೊನೆಯಲ್ಲಿ ಹೊಲಿಗೆ ಹಾಕ್ತಾಯಿದ್ದೀನಿ. ಇದು ರೆಡಿ ಆಯಿತು. ನೋಡಿ ಇದರ ಡೆಕೋರೇಷನ್ ಇಷ್ಟೇ. ಆಮೇಲೆ ಒಂದೊಂದು ಗೋಲ್ಡನ್ ಬೀಡ್ಸ್ಗಳನ್ನ ಅಂಟಿಸ್ಬೇಕು. ಆಮೇಲೆ ಅಂಟಿಸಿ ತೋರಿಸ್ತೀನಿ. ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರಟ್ಟಲ್ಲಿ ರೌಂಡಾಗಿ, ಅದಕ್ಕೆ ಕೊನೆಯಲ್ಲಿ ಫೆವಿಕಾಲ್ನ ಹಚ್ಚಿಬಿಟ್ಟು ಈ ಥರ ಒಂದೊಂದೇ ಓವಲ್ ಶೇಪ್ ಇರೋವಂಥ ಮುತ್ತುಗಳನ್ನು ಅಂಟಿಸ್ತಾ ಇದ್ದೀನಿ ಇಲ್ಲಿ ನಾನು. ನೀವು ಈ ಥರ ಓವಲ್ ಶೇಪ್ ಇರೋ ಮುತ್ತು ಬೇಕಾದರೂ ಅಂಟಿಸ್ಕೋಬಹುದು, ಇಲ್ಲ ಅಂತಂದರೆ ಯಾವುದಾದ್ರೂ ಗೋಲ್ಡನ್ ಬೀಡ್ಸ್ಗಳಿದ್ದರೆ ಗೋಲ್ಡನ್ ಬೀಡ್ಸ್ಗಳು ಬೇಕಾದರೂ ಅಂಟಿಸ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಮುಂಚೆ ನಾನು ಇನ್ನೂ ಕೆಲವೊಂದು ಕಿರೀಟಗಳನ್ನು ಮಾಡೋ ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದರಲ್ಲೆಲ್ಲನೂ ಕೂಡ ಗೋಲ್ಡನ್ ಬೀಡ್ಸಿಂದ ಮಾಡಿರೋವಂಥ ಕಿರೀಟಗಳಿದೆ, ನೀವು ಅದನ್ನು ಕೂಡ ಹೋಗಿ ನೋಡ್ಬೋದು. ಈಗ ಇಲ್ಲಿ ನೋಡಿ, ನಾನು ಬ್ಲೂ ಕಲರು ಒಂದು ಬಾಲ್ ಚೈನ್ನ ಅಂಟಿಸ್ಬಿಟ್ಟು ಆಮೇಲೆ ಇಲ್ಲಿ ಸ್ಟೋನ್ ಚೈನ್ನ ಅಂಟಿಸ್ತಾ ಇದ್ದೀನಿ. ನೀಟಾಗಿ ಫೆವಿಕಾಲ್ ಹಾಕ್ಬಿಟ್ಟು ಎಲ್ಲನೂ ಕೂಡ ಈ ಥರ ಸೆಟ್ ಮಾಡ್ಕೊಂಡು ಬಿಡಬೇಕು. ಮತ್ತು ಇನ್ನೊಂದು ಬ್ಲೂ ಕಲರ್ ಲೇಸನ್ನು ಹಾಕಿ ಇಲ್ಲಿ ಇವಾಗ ಗೋಲ್ಡನ್ ಕಲರ್ ಓಲ್ ಶೇಪ್ ಇರೋವಂಥ ರಿಂಗ್ಗಳನ್ನು ಅಂಟಿಸ್ಬಿಟ್ಟು ಅದ್ರ ಮೇಲೆ ರೆಡ್ ಕಲರ್ ಸ್ಟೋನ್ನ ಅಂಟಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಈ ಥರ ಅಂಟಿಸಿದ್ದಾದಮೇಲೆ ಇವಾಗ ಮಧ್ಯದಲ್ಲಿ ಫೆವಿಕಾಲ್ನ ಹಚ್ಕೊಂಡು ಇವಾಗ ಇದೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಂಡೆ, ನಾವು ಈ ಕೊಂಡೆನ ಅಲ್ಲಿ ಅಂಟಿಸ್ಕೋಬೇಕು. ಕೊಂಡೆಗೆ ಮಧ್ಯದಲ್ಲಿ ಒಂದೊಂದು ಗೋಲ್ಡನ್ ಆಫ್ ಇರೋವಂಥದ್ದು ಮುತ್ತನ್ನು ಅಂಟಿಸಿದ್ದೀನಿ ನೋಡಿ. ಇವಾಗ ನೀಟಾಗಿ ಫೆವಿಕಾಲ್ನ ಅಂಟಿಸ್ಬಿಟ್ಟು ಇದ್ರ ಮೇಲೆ ಇವಾಗ ಈ ಒಂದು ಕೊಂಡೆನ ಈ ಥರ ಇಟ್ಟು ಅಂಟಿಸ್ಕೊಂಡು ಬಿಡಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ನೀಟಾಗಿಯೂ ಕೂಡ ಕಾಣುತ್ತೆ. ಇದು ಚೆನ್ನಾಗಿ ಡ್ರೈ ಆದಮೇಲೆ ಇವಾಗ ನಾನು ತಂತಿಯನ್ನು ತಗೊಳ್ತಾ ಇದ್ದೀನಿ. ಈಗ ನೋಡಿ, ಈ ಥರ 2 ಎಳೆಯನ್ನು ತಗೊಂಡು ಈ ಥರ ಮೊದಲಿಗೆ ರೌಂಡ್ ಮಾಡಿಕೊಂಡು ತಂತಿನ ನೀಟಾಗಿ ಸುತ್ಕೊಂಡು ಬಿಡ್ತಾ ಇದ್ದೀನಿ ಈ ಥರ ಕೈಯಿಂದ. ಈ ಥರ ಮಾಡೋದ್ರಿಂದ ನಮಗೆ ಯಾವುದೇ ಥರದ್ದು ತೆಂಗಿನಕಾಯಿ ಇದ್ರೂ ಕೂಡ ಅದಕ್ಕೆ ನೀಟಾಗಿ ಸೆಟ್ ಆಗುತ್ತೆ. ಈ ಥರ ಮಧ್ಯದಲ್ಲಿಟ್ಟು ಇದ್ರ ಮೇಲೆ ನಾವು ಇನ್ನೂ ಒಂದು ಪೇಪರ್ನ ಅದೇ ಸೈಜ್ಗೆ ಕಟ್ ಮಾಡಿಕೊಂಡು ಈ ಥರ ಅಂಟಿಸ್ಕೊಂಡು ಬಿಡಬೇಕು ನೀಟಾಗಿ. ಅದು ಚೆನ್ನಾಗಿ ಮಧ್ಯದಲ್ಲಿ ಅಂಟ್ಕೊಂಡು ಬಿಡುತ್ತೆ. ಅಂಟ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ನಾವು ಮಧ್ಯದಲ್ಲಿ ಈ ಥರ ಒಂದು ದಾರನ ಸುತ್ಕೊತಾ ಬರಬೇಕು. ಈ ದಾರ ಬೇಕಾದರೂ ಸುತ್ಕೋಬೋದು, ಲೇಸ್ ಬೇಕಾದರೂ ಸುತ್ಕೋಬೋದು, ಇಲ್ಲ ಅಂತಂದರೆ ಸಪ್ಪೆ ದಾರ ಇದ್ದರೆ ಸಪ್ಪೆ ದಾರ ಬೇಕಾದರೂ ಸುತ್ಕೋಬೋದು. ಇದು ಏನಕ್ಕೆ ಈ ಥರ ಸುತ್ಕೊಳ್ತಾ ಇದ್ದೀನಿ ಅಂದರೆ ಈ ತಂತಿ ಕಾಣಿಸ್ಬಾರ್ದು ಅಂತ ಹೇಳಿಬಿಟ್ಟು ಸುತ್ತಾ ಇದ್ದೀನಿ. ಹಾಗೆಯೇ ತೆಂಗಿನಕಾಯಿಗೆ ನಾವು ಇದನ್ನು ಹಾಕಿದಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ, ಅಂದರೆ ಹಿಡ್ಕೊಳ್ಳುತ್ತೆ. ತಂತಿ ಇದ್ದರೆ ಜರುಗುತ್ತೆ. ಈ ಥರ ಯಾವುದಾದ್ರೂ ಒಂದು ಲೇಸ್ ಅಂಟಿಸಿದಾಗ ಅದು ನೀಟಾಗಿ ಕೂತ್ಕೊಂಡು ಬಿಡುತ್ತೆ. ನೋಡಿದ್ರಲ್ಲ ಯಾವ ಥರ ಸುಲಭವಾಗಿ ಹೆಚ್ಚಿನ ಒಂದು ಖರ್ಚಿಲ್ದಿರ ಮನೆಯಲ್ಲೇ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಿರೀಟವನ್ನು ರೆಡಿ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ತುಂಬಾ ಸುಲಭ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೂ ಮುಂಚೆನೂ ಕೂಡ ನಾನು ವರಮಹಾಲಕ್ಷ್ಮಿಯ ಕಿರೀಟಗಳನ್ನು ಮಾಡಿದ್ದೀನಿ. ಆ ಒಂದು ವಿಡಿಯೋಗಳನ್ನು ಕೂಡ ನಾನು ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ. ಕಿರೀಟ ನೋಡಬೇಕು ಬೇರೆ ಬೇರೆ ಥರದ್ದು ಅಂತಂತಂದರೆ ನಾನು ಅದರ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ.
ಅದನ್ನು ಕೂಡ ನೋಡ್ಬೋದು. ಹಾಗೆ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ಗಳು ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.